ಈಗ ಗವರ್ನರ್ ಅಂಗಳಕ್ಕೆ ರವಿ ಕೇಸ್ ಅಂತೂ ಹೋಗಿ ತಲುಪಿದೆ. ಅವಾಗಲೂ ಕೂಡ ಹೋಗಿ ದೂರನ್ನ ಕೊಟ್ಟು ಬಂದಿದ್ರು. ಈಗ ಮತ್ತೊಮ್ಮೆ ದೂರನ್ನ ಕೂಡ ಕೊಟ್ಟಿದ್ದಾರೆ. 8 ಪುಟಗಳದಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಂದನೆಯ ಆರೋಪ ಏನಿದೆ, ಸೊ ಸಿಐಡಿ ಅಧಿಕೃತ ತನಿಖೆಯನ್ನ ಈಗ ಆರಂಭವನ್ನ ಮಾಡಿದೆ. ಎಕ್ಸಾಕ್ಟ್ಲಿ ನಾನು ಹೇಳ್ತಾ ಇದ್ದೆ, ಈ ವಿಚಾರದಲ್ಲಿ ಕಲಿಯೋದು ಬಹಳ ಇದೆ ಅಂತ ಹೇಳಿ ವಿಧಾನ ಪರಿಷತ್ ಕಾರ್ಯದರ್ಶಿಗೆ ಈಗ ಪತ್ರ ಬರೆದಿದ್ದಾರೆ. ಪರಿಷತ್ನಲ್ಲಿ ನಡೆದ ಘಟನೆ ಆಡಿಯೋ ಮತ್ತು ವಿಡಿಯೋ ತುಣುಕು ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಥಳ ಮಹಜರಿಗೆ ಅವಕಾಶ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಂದನೆಯ ಆರೋಪದ ವಿಚಾರದಲ್ಲಿ ಈಗ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸರ್ಕಾರ ಸಿಐಡಿ ತನಿಖೆಗೆ ಅಧಿಕೃತವಾಗಿ ಕೊಟ್ಟಿದ್ದ ನಂತರ ಈಗ ತನಿಖೆಯನ್ನ ಕೂಡ ಅಧಿಕೃತವಾಗಿ ಸಿಐಡಿ ಅವರು ಮುಂದುವರೆಸಿದ್ದಾರೆ. ವಿಧಾನ ಪರಿಷತ್ ಕಾರ್ಯದರ್ಶಿಗೆ ಸಿಐಡಿ ಪತ್ರವನ್ನ ಬರೆದು ಘಟನೆ ನಡೆದಂತಹ ಆಡಿಯೋ ಮತ್ತು ವಿಡಿಯೋ ತುಣುಕನ್ನ ಕೊಡಿ ಅಂತ ಕೇಳಿದ್ದಾರೆ. ಇದು ಸಭಾಪತಿಗಳು ಹೇಗೆ ಇದನ್ನ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮನೆ ಬಸವರಾಜ್ ಹೊರಟ್ಟಿ ಅವರು ಹೇಳ್ತಾ ಇದ್ರು, ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ, ಹಂಗೇನಾದರೂ ಮಾಡಿದ್ರೆ ಅವರು ಜೈಲಿಗೆ ಹೋಗಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸಭಾಪತಿಯವರು ಸರ್ಕಾರ ಬಂದು ತಲುಪುತ್ತಾ ಈ ಸಂಘರ್ಷ ಗೊತ್ತಿಲ್ಲ. ಸಾಂವಿಧಾನಿಕವಾಗಿ ಈಗ ಹೇಗೆ ಅವಕಾಶ ಆಗುತ್ತೆ? ನಾಳೆ ಇದೇ ರೀತಿ ಆದರೆ ನಾಳೆ ಸದನದಲ್ಲಿ ಏನೇ ಆದಾಗಲೂ ಕೂಡ ಅದನ್ನು ತನಿಖೆಗೆ ಕೊಡೋಕೆ ಅವಕಾಶ ಆಗುತ್ತಾ? ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಸಿಐಡಿ ಅವರೇನೋ ತನಿಖೆಯನ್ನ ಮಾಡ್ತಾ ಇರ್ಬೋದು, ಪತ್ರವನ್ನ ಬರೆದಿರ್ಬೋದು, ಎಲ್ಲವೂ ಕೂಡ ಕೊಟ್ಟಿರ್ಬೋದು. ನಾಳೆ ಮುಂದೊಂದು ದಿನ ಇದೇ ರೀತಿಯಾಗಿ ಸದನದಲ್ಲಿ ಇನ್ಯಾವುದೋ ಹೇಳಿಕೆ ಬಂದಾಗ ಇನ್ನೊಬ್ರು ಯಾರೋ ಈ ರೀತಿಯಾಗಿ ತನಿಖೆ ಕೊಡಬೇಕು ಅಂತ ಆಗ್ರಹಿಸೋಕೆ ಕೋರ್ಟ್ ಮೂಲಕವಾಗಿ ಹೋಗ್ಬೋದಲ್ಲ, ಅಥವಾ ಇದು ಸಾಂವಿಧಾನಿಕ ಪೀಠಕ್ಕೆ ಹೋಗುವವರೆಗೂ ಕೂಡ ಇದು ಹೀಗೆ ಮುಂದುವರಿಯುತ್ತಾ ಅಂತ? ಖಂಡಿತವಾಗಿ ಅವರಣ, ಯಾಕಂದ್ರೆ ಅದು ಕೂಡ ಪ್ರಶ್ನಾರ್ಹವಾಗಿ ಉಳ್ಕೊಳ್ಳುವಂಥದ್ದು. ಆದ್ರೆ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳ ಮುಂದೆ ಇರುವಂತ ಪ್ರಕರಣ ಸಿ.ಟಿ. ರವಿ ಅವರ ವಿಚಾರವಾಗಿ ಸಂಬಂಧಪಟ್ಟಂತೆ, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಿಂದನೆ ಮಾಡಿದಂತ ಏನು ಪ್ರಕರಣ ಏನಿತ್ತು, ಆ ಪ್ರಕರಣ ಸಿಐಡಿ ಅಧಿಕೃತವಾಗಿ ಈಗ ತನಿಖೆಯನ್ನ ಪ್ರಾರಂಭ ಮಾಡಿದೆ. ಅಧಿಕೃತವಾಗಿ ತನಿಖೆಯನ್ನ ಪ್ರಾರಂಭ ಮಾಡೋದ್ರ ಜೊತೆಗೆ ಈಗ ವಿಧಾನ ಪರಿಷತ್ನ ಕಾರ್ಯದರ್ಶಿಯವರಿಗೂ ಪ್ರಧಾನ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಅವತ್ತು ಸದನದಲ್ಲಿ ನಡೆದಂತ ವಿಡಿಯೋ ಮತ್ತು ಆಡಿಯೋ ತುಣುಕುಗಳೇನಿತ್ತು, ಸಂಪೂರ್ಣ ಚಿತ್ರಣಗಳು ಮತ್ತು ದಾಖಲಾತಿಗಳನ್ನ ಕೊಡಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಸದನದ ಒಳಗಾಗಿ ಸ್ಥಳ ಮಾಜರನ್ನ ಮಾಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಪೊಲೀಸರು ಸದನದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ಕೂಡ ಆ ರೀತಿ ಯಾವುದೇ ರೀತಿಯ ಘಟನಾವಳಿಗಳು ಕೂಡ ನಡೆದಿಲ್ಲ. ಅದಕ್ಕೋಸ್ಕರ ಸಭಾಧ್ಯಕ್ಷರ ಅನುಮತಿ ಬೇಕಾಗುತ್ತೆ. ಅನುಮತಿ ಬೇಕಾಗಿರೋ ಹಿನ್ನೆಲೆಯಲ್ಲಿ ಅದಕ್ಕೊಂದು ಅವಕಾಶನ ಮಾಡ್ಕೊಡಿ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅದನ್ನ ಸಭಾಧ್ಯಕ್ಷರು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ, ಅದಕ್ಕೆ ಅವಕಾಶನ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಇದುವರೆಗೂ ಕೂಡ ಸಭಾಧ್ಯಕ್ಷರು ಹೇಳ್ತಾ ಇರುವಂತದ್ದು, ಪೊಲೀಸರಿಗೆ ಆ ರೀತಿಯ ತನಿಖೆ ಮಾಡ್ಲಿಕ್ಕೆ ಅಧಿಕಾರವೇ ಇಲ್ಲ. ಜೊತೆಗೆ ಸದನದ ಒಳಗೆ ಬಂದು ಸ್ಥಳ ಮಾಜರ ಮಾಡುವಂತ ಅವ್ರ ಅಧಿಕಾರವನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕೂಡ ಪರಮಾಧಿಕಾರ ಇರುವಂತದ್ದು ಸಭಾಧ್ಯಕ್ಷರಿಗೆ ಮಾತ್ರ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಅನುಮತಿಯನ್ನ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಆದ್ರೆ ಪ್ಯಾರಲಲ್ ಆಗಿ ಸಿಐಡಿ ಅಧಿಕಾರಿಗಳು ತಮ್ಮ ಕರ್ತವ್ಯ ಏನಿತ್ತು ಮತ್ತು ತಮ್ಮ ತನಿಖೆ ಏನಿತ್ತು, ಆ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಆರೋಪಿಗಳ ಹೇಳಿಕೆ ಇರ್ಬೋದು, ದೂರುದಾರರ ಹೇಳಿಕೆ ಇರ್ಬೋದು, ಇದನ್ನೆಲ್ಲ ಕೂಡ ದಾಖಲು ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇರೋಂಥದ್ದು. ಆದ್ರೆ ಸಭಾಧ್ಯಕ್ಷರು ಒರಿಜಿನಲ್ ಫುಟೇಜಸ್ ಅನ್ನ ಕೊಡ್ತಾರ ಮತ್ತು ಸ್ಥಳ ಮಾಜರಿಗೆ ಅವಕಾಶನ ಮಾಡ್ಕೊಡ್ತಾರ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಸಾಕಷ್ಟು ಕುತೂಹಲನ ಮೂಡಿಸಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.